ನಮಸ್ತೆ ವಿದ್ಯಾರ್ಥಿಗಳೇ, 2025-26ನೇ ಸಾಲಿನ SLC ಎಕ್ಸಾಮ್ಗಳು ಶುರುವಾಗಿದ್ದು ಈಗಾಗಲೇ ನೀವು ಕನ್ನಡ ಪತ್ರಿಕೆಯನ್ನು ಚೆನ್ನಾಗಿ ಬರೆದಿದ್ದೀರಿ ಅಂತ ಅನ್ಕೋಣ. ಈಗ 23ನೇ ತಾರೀಕು ನಡೀತಿರುವ ವಿಜ್ಞಾನ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಮುಖ್ಯವಾದ ಪ್ರಶ್ನೆಗಳನ್ನು ನಾವಿಲ್ಲಿ ನೋಡೋಣ. ಅದರಲ್ಲಿ ಎಕ್ಸಾಮ್ನಲ್ಲಿ ಬರ್ತಕ್ಕಂಥ ಮುಖ್ಯವಾಗಿ 2 ಅಂಕ, 3 ಅಂಕ ಮತ್ತು 4 ಅಂಕ ಮತ್ತು 5 ಅಂಕದ ಪ್ರಶ್ನೆಗಳು ಯಾವ್ಯಾವ ಬರುತ್ತಂತ ಕೇಸಿ ನಾವಿಲ್ಲಿ ನೋಡೋಣ. ಮೊದಲನೇದಾಗಿ ಇಲ್ಲಿ ಹೃದಯದ ಚಿತ್ರವನ್ನು ನಾವಿಲ್ಲಿ ನೋಡ್ಬೋದು. ಅದೇ ರೀತಿಯಾಗಿ ಎರಡನೇದು ತೆರೆದ ಪತ್ರರಂಧ್ರ, ಮೂರನೇದು ನೆಫ್ರಾನ್ ರಚನೆ, ನಾಲ್ಕನೇದು ಮೆದುಳಿನ ರಚನೆ ಮತ್ತು ಭಾಗಗಳು, ಐದನೇದು ಲೋಹದ ಶುದ್ಧೀಕರಣ, ಆರನೇದಾಗಿ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದ ಜೊತೆಗೆ ಸತುವಿನ ಚೂರುಗಳ ವರ್ತನೆ, ಏಳನೇದು ಬಿಳಿ ಬಣ್ಣದ ಬೆಳಕಿನ ಪುನರ್ ಸಂಯೋಜನೆ, 8 ಲೋಹದ ಮೇಲೆ ಅವ್ಯಯ ವರ್ತನೆಯ ಉಪಕರಣ ಜೋಡಣೆ, 9 ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ. 10ನೆಯ ಚಿತ್ರವಾಗಿ ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಚಿಹ್ನೆಗಳು. ಈ 11 ಚಿಹ್ನೆಗಳಲ್ಲಿ 2 ಚಿಹ್ನೆಗಳನ್ನು ಎಕ್ಸಾಮ್ನಲ್ಲಿ ಕೇಳ್ತಾರೆ. ಮತ್ತು ನಿಮ್ನ ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬಗಳು, ಅದೇ ರೀತಿಯಾಗಿ ಪೀನ ಮಸೂರದಿಂದ ಉಂಟಾಗುವ ಪ್ರತಿಬಿಂಬಗಳು. ಇಲ್ಲಿ ಒಟ್ಟಾರೆ ಇವು 2 ಚಿತ್ರಗಳು ಮತ್ತು ಇಲ್ಲಿ 4 ಚಿತ್ರಗಳು. ಈ 6 ಚಿತ್ರಗಳಲ್ಲಿ ಒಂದನ್ನು ಎಕ್ಸಾಮ್ಗೆ 3 ಮಾರ್ಕ್ಸಿಗೆ ಕೇಳ್ತಾರೆ. ಮತ್ತು ಅದರ ಚಿತ್ರದ ಜೊತೆಗೆ ಅದರ ಸ್ವಭಾವ ಮತ್ತು ಸ್ಥಾನವನ್ನು ಸಹ ಇಲ್ಲಿ ಕೇಳೋದನ್ನು ನೋಡ್ಬೋದು. ಅದೇ ರೀತಿಯಾಗಿ ವಿದ್ಯುತ್ ಶಕ್ತಿ ಪಾಠದಲ್ಲಿ ಬರ್ತಕ್ಕಂಥ ಸಮಾನಾಂತರವಾಗಿರುವ ರೋಧಕ ಮತ್ತು ಸರಣಿ ಕ್ರಮ ರೋಧಕದ ಬಗ್ಗೆ ಚಿತ್ರಗಳನ್ನು ನೀವಿಲ್ಲಿ ನೋಡ್ಬೋದು. ಇಷ್ಟು ಚಿತ್ರಗಳನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಕನಿಷ್ಠ 15 ಅಂಕಗಳನ್ನು ನೀವಿಲ್ಲಿ ಪಡ್ಕೋಬೋದು. 4 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ನೋಡೋದಾದರೆ ಸಂತಾನೋತ್ಪತ್ತಿ ಪಾಠದಲ್ಲಿ ಬರ್ತಕ್ಕಂಥ ಮೊದಲನೇ ಕ್ವಶನು, ನಿಷೇಚನ ನಂತರ ಹೂವಿನಲ್ಲಾಗ್ತಕ್ಕಂಥ ಬದಲಾವಣೆಗಳೇನು. ಅದೇ ರೀತಿಯಾಗಿ ಬಿಯಲ್ಲಿ ಕಾಯಜ ಸಂತಾನೋತ್ಪತ್ತಿಯ ಅನುಕೂಲಗಳೇನು. ಇದಕ್ಕೆ ಅಥವಾ ಕ್ವಶನ್ ಆಗಿ ಮಾನವ ಪುರುಷ ಸಂತಾನೋತ್ಪತ್ತಿಯ ವ್ಯೂಹದಲ್ಲಿ ವೃಷಣಗಳ ಕಾರ್ಯವನ್ನು ಬರೆಯಿರಿ. ಬಿಯಲ್ಲಿ ಸ್ತ್ರೀಯರಲ್ಲಿ ಅಂಡವು ಗರ್ಭದಲ್ಲಿ ಹೇಗೆ ಭ್ರೂಣವಾಗಿ ಬೆಳೆಯುತ್ತದೆ ಅಥವಾ ಮಹಿಳೆಯರಲ್ಲಿ ಋತುಚಕ್ರ ಹೇಗೆ ಉಂಟಾಗುತ್ತದೆ ಅಂತ ಕೇಳಿಸಿ ಕೇಳಬಹುದು. ಇನ್ನು 2ನೇ ಪ್ರಶ್ನೆಯನ್ನು ನಾವು ನೋಡೋದಾದರೆ ಇಲ್ಲಿ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಪಾಠದಲ್ಲಿ ನೋಡೋದಾದರೆ 2ನೇ ಕ್ವಶನ್, ಆಯತಾಕಾರದ ಗಾಜಿನ ಚಪ್ಪಡಿಯ ಮೂಲಕ ಬೆಳಕಿನ ವಕ್ರೀಭವನ. ಅದೇ ರೀತಿಯಾಗಿ ಇಲ್ಲಾಂದರೆ ಮಸೂರ ಮತ್ತು ದರ್ಪಣದ ಮೇಲಿನ ಲೆಕ್ಕಗಳು. ಇಲ್ಲಿ ಎಕ್ಸಾಮ್ ಟೆಕ್ಸ್ಟ್ ಬುಕ್ಕಲ್ಲಿ 4 ಲೆಕ್ಕಗಳಿದ್ದಾವೆ. ದರ್ಪಣದ ಮೇಲೆ 2 ಮತ್ತು ಮಸೂರದ ಮೇಲೆ 2. ಆ 4 ಲೆಕ್ಕಗಳನ್ನು ನೀವು ನೋಡ್ಕೊಂಡಾದರೆ ಅದರಲ್ಲಿ 1 ಲೆಕ್ಕ ಕನ್ಫರ್ಮ್ ಆಗಿ ಎಕ್ಸಾಮ್ಗೆ ಬರುತ್ತೆ. ಇನ್ನು ಕಾರ್ಬನ್ ಮತ್ತು ಸಂಯುಕ್ತಗಳ ಪಾಠದಲ್ಲಿ ನಾವು ನೋಡೋದಾದರೆ ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ ಮತ್ತು ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಸಂಯುಕ್ತಗಳ ನಡುವಿನ ಕಾರ್ಬನ್ ಸಂಯುಕ್ತಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಅಂತ ಇಲ್ಲಿ ಕೇಳ್ಬೋದು. ಇನ್ನು ಇದಕ್ಕೆ ಅಥವಾ ಕ್ವಶನಲ್ಲಿ ಕಾರ್ಬನ್ ಪರಮಾಣುಗಳು C4 ಕ್ಯಾಟಯನ್ ಅಥವಾ C4 ಆ್ಯನ್ಗಳನ್ನು ಉಂಟು ಮಾಡುವುದಿಲ್ಲ ಏಕೆ ಎಂದು ವಿವರಿಸಬೇಕಾಗುತ್ತೆ. ಅದೇ ರೀತಿಯಾಗಿ ಇದಕ್ಕೆ ಇಲ್ಲಿ ಕೆಲವೊಂದಿಷ್ಟು ಕಾರ್ಬನ್ ಸಂಯುಕ್ತಗಳ ಅಣುವಿನ್ಯಾಸ ಅಥವಾ ರಚನಾ ವಿನ್ಯಾಸವನ್ನು ಕೇಳ್ತಾರೆ. ಅದರಲ್ಲಿ ಮುಖ್ಯವಾಗಿ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್, ಸೈಕ್ಲೋಹೆಕ್ಸೇನ್, ಪ್ರೊಫೆನಾಲ್, ಪೆಂಟೇನ್, ನೈಟ್ರೋಜನ್, ಮೀಥೇನ್, ಅದೇ ರೀತಿಯಾಗಿ ಬೆಂಜೇನ್ ಸಹ ಇಲ್ಲಿ ಕೇಳಬಹುದು. ಇನ್ನು 3 ಅಂಕದ ಪ್ರಶ್ನೆಗಳನ್ನು ನಾವಿಲ್ಲಿ ನೋಡೋದಾದರೆ ಮೊದಲನೇದಾಗಿ ಅನುವಂಶಿತೆ ಪಾಠದಲ್ಲಿ ಬರ್ತಕ್ಕಂಥ ಚೆಕ್ಕರ್ ಬೋರ್ಡ್ನಲ್ಲಿ 2 ರೀತಿ ಕೇಳ್ತಾರೆ. ಒಂದು ಏಕತಳೀಕರಣ, ಇನ್ನೊಂದು ದ್ವಿತಳೀಕರಣ. ಇದಕ್ಕೆ ಅಥವಾ ಕ್ವಶನ್ ಆಗಿ ಮಗುವಿನ ಲಿಂಗ ನಿರ್ಧಾರ ಯಾವ ರೀತಿ ಆಗುತ್ತೆ ಮತ್ತು ಪ್ರಬಲ ಲಕ್ಷಣ ಅಂದ್ರೇನು, ದುರ್ಬಲ ಲಕ್ಷಣ ಅಂದ್ರೇನು ಅಂತ ಕೇಸಿಲಿ ಕೇಳೋ ಸಾಧ್ಯತೆ ಇರುತ್ತೆ. ಇನ್ನು ಜೀವಕ್ರಿಯೆಗಳು ಪಾಠದಲ್ಲಿ 3 ಮಾರ್ಕ್ಸಿಂದ ಒಂದು ಪ್ರಶ್ನೆ ಬರುತ್ತೆ. ಅದರಲ್ಲಿ ಮುಖ್ಯವಾಗಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಜರುಗುವ ಘಟನೆಗಳು ಯಾವ್ಯಾವ ಅಂತ ಕೇಳ್ಬೋದು. ಅಥವಾ ಉಸಿರಾಟದ ವಿಧಗಳನ್ನು, ಇದರಲ್ಲಿ ವಾಯುವಿಕ ಉಸಿರಾಟ, ಅವಾಯುವಿಕ ಉಸಿರಾಟ, ಕೊರತೆ ಉಸಿರಾಟ ಈ ರೀತಿ ನಡೆಯುತ್ತೆ. ಮತ್ತು ಇಲ್ಲಿ ಸಾಗಾಣಿಕಾ ಕಾರ್ಯ, ಹೃದಯದಲ್ಲಿ ನಡೀತಕ್ಕಂಥ ರಕ್ತದ ಸಾಗಾಣಿಕಾ ಕಾರ್ಯ ಆಗಿರ್ಬೋದು, ಅವುಗಳ ಭಾಗಗಳ ಬಗ್ಗೆಯೂ ಸಹ ಇಲ್ಲಿ ಎಕ್ಸಾಮ್ನಲ್ಲಿ ಕೇಳೋ ಸಾಧ್ಯತೆ ಭಾಳಷ್ಟು ಇದೆ. ಪ್ರಶ್ನೆ 3, ಸಮೀಪ ದೃಷ್ಟಿ ಮತ್ತು ದೂರದೃಷ್ಟಿ ಅಂದ್ರೇನು,
ಅದಕ್ಕೆ ಕಾರಣಗಳೇನು ಮತ್ತು ಈ ದೋಷಗಳನ್ನು ಪರಿಹರಿಸೋಕ್ಕೆ ಯಾವ ರೀತಿಯ ಪರಿಹಾರಗಳನ್ನು, ಯಾವ ರೀತಿ ಮಸೂರಗಳನ್ನು ಉಪಯೋಗಿಸ್ತೀವಿ ಅಂತ ಇಲ್ಲಿ ಕೇಳ್ತಾರೆ. ಅದೇ ರೀತಿಯಾಗಿ ಈಗಾಗಲೇ ನಾನು ಚಿತ್ರದಲ್ಲಿ ಹೇಳಿರುವಂತೆ ಪಿನ ಮಸೂರದ 6 ರೇಖಾಚಿತ್ರಗಳು ಏನಿದಾವಲ್ಲ ಅದರಲ್ಲಿನೇ ಸಹ ಒಂದನ್ನು ಕೇಳ್ತಾರೆ. ನಾವು ಆ ರೇಖಾಚಿತ್ರದಲ್ಲಿ ಸ್ಥಾನ ಮತ್ತು ಸ್ವಭಾವವನ್ನು ಸಹ ನಾವಿಲ್ಲಿ ಬರಿಬೇಕಾಗುತ್ತೆ. ಅದೇ ರೀತಿ ಇಲ್ಲಿ 5ನೇ ಪ್ರಶ್ನೆಯನ್ನು ನೋಡೋದಾದರೆ ಇಲ್ಲಿ ಸೊಲೆನಾಯ್ಡ್ ರಚನೆ ಮತ್ತು ಕಾರ್ಯವನ್ನು ಅದಕ್ಕೆ ಅಥವಾವಾಗಿ ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳ ಚಟುವಟಿಕೆಯನ್ನು ವಿವರಿಸಿ ಅಂತ ಇಲ್ಲಿ ಕೇಳ್ತಾರೆ. ಇನ್ನು 6ನೇ ಪ್ರಶ್ನೆ ಕನ್ಫರ್ಮ್ ಆಗಿ ಇಲ್ಲಿ ಕೇಳೋದಾದರೆ ರಾಸಾಯನಿಕ ಸಮೀಕರಣ ಸರಿದೂಗಿಸುವಿಕೆಯನ್ನು ಇಲ್ಲಿ ಕೊಡ್ತಾರೆ. ರಾಸಾಯನಿಕ ಸಮೀಕರಣ ಸರಿದೂಗಿಸೋದು, ಇಲ್ಲಿ 3 ಸಮೀಕರಣಗಳನ್ನು ಕೊಟ್ಟಿರ್ತಾರೆ, ನೀವು ಅವುಗಳನ್ನು ಸರಿದೂಗಿಸ್ಬೇಕಾಗುತ್ತೆ. ಅಥವಾ ಅಲ್ಲಿ ರಾಸಾಯನಿಕ ಕ್ರಿಯೆಯನ್ನು ಕೊಟ್ಟಿರ್ತಾರೆ, ಅದನ್ನು ನೀವು ರಾಸಾಯನಿಕವಾಗಿ ಅವುಗಳ ಧಾತುಗಳ ಹೆಸರನ್ನು ಬರೆಯೋದ್ರ ಮುಖಾಂತರ ಇಲ್ಲಿ ಉತ್ತರಿಸಬೇಕಾಗುತ್ತೆ. ಅಥವಾ ಇಲ್ಲಿ ರಾಸಾಯನಿಕ ವಸ್ತುಗಳ ಹೆಸರನ್ನು ಕೊಟ್ಟಿರ್ತಾರೆ, ನೀವು ರಾಸಾಯನಿಕ ವಸ್ತುಗಳ ಸೂತ್ರಗಳನ್ನು ಸಹ ಇಲ್ಲಿ ಕೆಲವೊಂದು ಸಾರಿ ಬರೀಬೇಕಾಗುತ್ತೆ. ಇನ್ನು 2 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ನೋಡೋದಾದರೆ ಮೊದಲನೇದಾಗಿ ಲವಣಗಳ ರಾಸಾಯನಿಕ ಹೆಸರು, ಸೂತ್ರ ಮತ್ತು ಉಪಯೋಗಗಳು. ಇಲ್ಲಿ 4 ಲವಣಗಳು ಬರುತ್ತೆ. ಆ 4ಗಳಲ್ಲಿ ಯಾವುದಾದರೂ ಒಂದು ಲವಣದ ಬಗ್ಗೆ ರಾಸಾಯನಿಕ ಹೆಸರು, ಸೂತ್ರ ಮತ್ತು ಉಪಯೋಗವನ್ನು ಕೇಳ್ತಾರೆ. 4 ಸಹ ಇಲ್ಲಿ ನಾವು ನೋಡ್ಕೋಬೇಕಾಗುತ್ತೆ. ಉದಾಹರಣೆಗೆ ಬೇಕಿಂಗ್ ಸೋಡಾ, ವಾಷಿಂಗ್ ಸೋಡಾ ಮತ್ತು ಬ್ಲೀಚಿಂಗ್ ಪೌಡರ್, ಅದೇ ರೀತಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇನ್ನು 2ನೇದಾಗಿ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆ ಅಂದರೆ ಏನು ಮತ್ತು ಅದರಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಉತ್ಪನ್ನಗಳು ಯಾವ್ಯಾವ ಅಂತ ಕೇಳ್ತಾರೆ. ಮತ್ತು ಆ ಉತ್ಪನ್ನಗಳು ಯಾವುದರಲ್ಲಿ ಯೂಸ್ ಮಾಡ್ತಾರೆ ಎಂಬುದು ಸಹ ಇಲ್ಲಿ ಕೇಳಿದ್ದಾರೆ. ಇನ್ನು 3ನೇ ಪ್ರಶ್ನೆ ಅವಿಧಮನಿ ಮತ್ತು ಅಪಧಮನಿಗಳ ನಡುವಿನ ವ್ಯತ್ಯಾಸವನ್ನು ಸಹ ಇಲ್ಲಿ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಇನ್ನು 4ನೇ ಪ್ರಶ್ನೆ ಸಸ್ಯಗಳಲ್ಲಿ ತ್ಯಾಜ್ಯ ವಸ್ತುಗಳನ್ನು ಹೊರ ಹಾಕುವ ವಿಧಾನ. ಇನ್ನು 5ನೇ ಪ್ರಶ್ನೆ ಸಸ್ಯ ಮತ್ತು ಪ್ರಾಣಿಗಳ ಹಾರ್ಮೋನಿನ ಕಾರ್ಯಗಳು. ಇಲ್ಲಿ ಸಸ್ಯದಲ್ಲಿ ಮುಖ್ಯವಾಗಿ ಆಕ್ಸಿನು, ಜಿಬ್ಬರ್ಲಿನ್, ಸೈಟೋಕೈನಿನ್ ಮತ್ತು ಅಬ್ಸೆಸಿಕ್ ಆಮ್ಲ ಬರುತ್ತೆ. ಮತ್ತು ಪ್ರಾಣಿಗಳ ಹಾರ್ಮೋನ್ಗಳಲ್ಲಿ ಬೇರೆ ಬೇರೆ 5-6 ರೀತಿ ಹಾರ್ಮೋನ್ಗಳಿದ್ದಾವೆ. ಅವುಗಳು ಎಲ್ಲಿ ಉತ್ಪತ್ತಿ ಆಗುತ್ತೆ, ಉತ್ಪತ್ತಿ ಮಾಡ್ತಕ್ಕಂಥ ಗ್ರಂಥಿ ಯಾವುದು ಮತ್ತು ಆ ಹಾರ್ಮೋನಿನ ಕಾರ್ಯ ಏನು ಎಂಬುದು ಇಲ್ಲಿ ಮುಖ್ಯವಾಗಿರುತ್ತೆ. ನೆಕ್ಸ್ಟ್ 6ನೇ ಪ್ರಶ್ನೆ ಪರಾವರ್ತಿತ ಚಾಪದ ಕಾರ್ಯನಿರ್ವಹಣೆ ಏನು. ಅದೇ ರೀತಿ ಮೆದುಳಿನ ಭಾಗಗಳ ಕಾರ್ಯಗಳ ಬಗ್ಗೆಯೂ ಸಹ ಇಲ್ಲಿ ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆ ಇದೆ. ಇನ್ನು 7ನೇ ಪ್ರಶ್ನೆಯನ್ನು ನೀವು ನೋಡೋದಾದರೆ ಸ್ವಕೀಯ ಮತ್ತು ಪರಾಕೀಯ ಪರಾಗಸ್ಪರ್ಶದ ವ್ಯತ್ಯಾಸಗಳೇನು. ಇನ್ನು 8ನೇ ಪ್ರಶ್ನೆ ಎಸ್ಟರೀಕರಣ ಎಂದರೇನು, ಸಮೀಕರಣದೊಂದಿಗೆ ಉದಾಹರಣೆಯನ್ನು ಇಲ್ಲಿ ನೀವು ನೀಡಬೇಕಾಗುತ್ತೆ. ಪ್ರಶ್ನೆ 9 ಓಝೋನ್ ಶಿಥಿಲೀಕರಣ ಹೇಗೆ ಉಂಟಾಗುತ್ತದೆ ಅಥವಾ ಆಹಾರ ಜಾಲದ ಕಾರ್ಯನಿರ್ವಹಣೆ ಬಗ್ಗೆ ಇಲ್ಲಿ ಪ್ರಶ್ನೆಯನ್ನು ನಾವು ನೋಡ್ಬೋದು. ಪ್ರಶ್ನೆ ಸಂಖ್ಯೆ 10 ವಾಹಕದಲ್ಲಿನ ರೋಧವು ಅವಲಂಬಿಸಿರುವ ಅಂಶಗಳನ್ನು ಪಟ್ಟಿ ಮಾಡಿ. ಇಲ್ಲಿ 4 ಅಂಶಗಳಿದ್ದಾವೆ: ವಾಹಕದ ಉದ್ದ, ಅಡ್ಡ ಕೊಯ್ತ, ವಾಹಕದ ತಾಪ ಮತ್ತು ಪ್ರಾಕೃತಿಕ ಗುಣ. ಇವುಗಳನ್ನು ನೀವು ಇಲ್ಲಿ ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನು ಪ್ರಶ್ನೆ ಸಂಖ್ಯೆ 11 ಬೆಳಕಿನ ಪ್ರತಿಫಲನ ಮತ್ತು ವಕ್ರೀಭವನ ನಿಯಮಗಳನ್ನು ಪಟ್ಟಿ ಮಾಡಿ. ಇಲ್ಲಿ ನೀವು 2 ನಿಯಮಗಳನ್ನು, ಪ್ರತಿಫಲನದ 2 ನಿಯಮಗಳು ಮತ್ತು ವಕ್ರೀಭವನದ 2 ನಿಯಮಗಳನ್ನು ಸಹ ಇಲ್ಲಿ ಓದ್ಕೋಬೇಕಾಗುತ್ತೆ. ಪ್ರಶ್ನೆ ಸಂಖ್ಯೆ 12 ರೆಡಾಕ್ಸ್ ಕ್ರಿಯೆಗಳಂದ್ರೇನು ಮತ್ತು ಅದರಲ್ಲಿ ಉಂಟಾಗ್ತಕ್ಕಂಥ ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಆಗುವ ವಸ್ತುಗಳು ಯಾವ್ಯಾವು. ಸಮೀಕರಣ ಕೊಟ್ಟಿಸಿ ಇಲ್ಲಿ ಅಪಕರ್ಷಣ ಆಗ್ತಕ್ಕಂಥ ವಸ್ತು ಮತ್ತು ಉತ್ಕರ್ಷಣ ಆಗ್ತಕ್ಕಂಥ ವಸ್ತು ಯಾವುದಂತ ಇಲ್ಲಿ ಕೇಳ್ತಾರೆ. ಇನ್ನು 13ನೇ ಪ್ರಶ್ನೆ ವಾತಾವರಣದಲ್ಲಿ ಕಾಮನಬಿಲ್ಲು ಉಂಟಾಗುವಿಕೆಯ ವಿದ್ಯಮಾನವನ್ನು ವಿವರಿಸಿ ಅಂತ ಕೇಳ್ತಾರೆ. ಅಲ್ಲಿ ಯಾವ ಬೆಳಕಿನ ಯಾವ ಲಕ್ಷಣಗಳು ಗೋಚರ ಆಗುತ್ತಂತ ನೀವು ಇಲ್ಲಿ ಬರೀಬೇಕಾಗುತ್ತೆ. ಇನ್ನು ಪ್ರಶ್ನೆ ಸಂಖ್ಯೆ 14 ಸೋಡಿಯಂ ಕ್ಲೋರೈಡ್ ಮತ್ತು ಮೆಗ್ನೀಷಿಯಂ ಕ್ಲೋರೈಡ್ಗಳ ಎಲೆಕ್ಟ್ರಾನಿಕ್ ವರ್ಗಾವಣೆ ವಿನ್ಯಾಸ ಬರೀರಿ. ಇಲ್ಲಿ 2ರಲ್ಲಿ ಒಂದನ್ನು ಎಕ್ಸಾಮ್ಗೆ ಕನ್ಫರ್ಮ್ ಆಗಿ ಕೇಳ್ತಾರೆ. ಇನ್ನು 15ನೇ ಪ್ರಶ್ನೆ ಕಾಂತೀಯ ಬಲರೇಖೆಗಳ ಗುಣಲಕ್ಷಣಗಳು. ಇಲ್ಲಿ 5 ಲಕ್ಷಣಗಳಿದ್ದಾವೆ, ನೀವು ಕನಿಷ್ಠ 4 ಆದರೂ ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನು 16ನೇ ಪ್ರಶ್ನೆ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಹೇಗೆ ಉಂಟಾಗುತ್ತೆ ಅಂತ ಇಲ್ಲಿ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಮತ್ತು ಶಾರ್ಟ್ ಸರ್ಕ್ಯೂಟ್
ಯಾಕೆ ಆಗುತ್ತೆ ಅಂತಲೂ ಕೇಳ್ತಾರೆ ಮತ್ತು ಅದನ್ನು ತಡೆಗಟ್ಟಲು ಏನೇನು ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಅಂತಲೂ ಸಹ ಇಲ್ಲಿ ಎಕ್ಸಾಮಲ್ಲಿ ಕೇಳ್ತಾರೆ. ಎರಡರಲ್ಲಿ ಒಂದು ಕ್ವಶನನ್ನು ಇಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಮುಖ್ಯವಾಗಿ 1 ಅಂಕದ ಪ್ರಶ್ನೆಗಳನ್ನು ನೀವು ಇಲ್ಲಿ ನೋಡೋದಾದರೆ, ಮೊದಲನೇದಾಗಿ ಕಮಟುವಿಕೆ ಅಂದರೆ ಏನು, ಎರಡನೇದಾಗಿ ಕೆಡನೀಕರಣ ಅಂದರೆ ಏನು, ಮೂರನೇದಾಗಿ ಫ್ಲೆಮಿಂಗ್ನ ಎಡಗೈ ಮತ್ತು ಬಲಗೈ ನಿಯಮಗಳನ್ನು ಕೇಳ್ತಾರೆ. ಇಲ್ಲಿ ಬಹಳಷ್ಟು ಸಲ ಇದನ್ನು MCQ ಅಲ್ಲಿಯೂ ಸಹ ಇಲ್ಲಿ ಕೇಳಿದ್ದಾರೆ, ಅಥವಾ 1 ಮಾರ್ಕ್ಸ್ ಎಂದು ಡೈರೆಕ್ಟಾಗಿ ಕೇಳಿದ್ದಾರೆ, ನಿಯಮಗಳನ್ನು ಬರೆಯಿರಿ ಅಂತಂದು. ಇನ್ನು 4ನೇ ಪ್ರಶ್ನೆ ಟಿಂಡಲ್ ಪರಿಣಾಮ ಅಂದರೆ ಏನು, 5ನೇ ಪ್ರಶ್ನೆ ಬೆಳಕಿನ ವರ್ಣ ವಿಭಜನೆ ಅಂದರೆ ಏನು. ಇಷ್ಟು ಇಲ್ಲಿ ಮುಖ್ಯವಾಗಿ 1 ಮಾರ್ಕ್ಸ್ಗೆ ನೇರವಾಗಿ ಕೇಳ್ತಕ್ಕಂಥ ಪ್ರಶ್ನೆಗಳನ್ನು ಇಲ್ಲಿ ನೋಡ್ಬೋದು. ಮುಖ್ಯವಾಗಿ ಎಕ್ಸಾಮ್ನಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತಾವೆ ಅಂತಂದರೆ, ಇಲ್ಲಿ 3 ಮತ್ತು 4, 5 ಅಂಕದ ಪ್ರಶ್ನೆಗಳು ಏನಿದಾವಲ್ಲ, ನೇರವಾಗಿ 4 ಮತ್ತು 5 ಅಂಕಗಳಿಗೆ ಪ್ರಶ್ನೆ ನೀಡುವುದಿಲ್ಲ. ಅದರಲ್ಲಿ A ಮತ್ತು B ಅಂತಂದು ಕೇಸಿ ಕ್ವಶನನ್ನು ಡಿವೈಡ್ ಮಾಡಿ ಕೊಡ್ತಾರೆ. ನೀವು ಹಾಗಾಗಿ ಕ್ವಶನ್ಗಳನ್ನು ಕರೆಕ್ಟಾಗಿ ಓದ್ಕೊಂಡು ಕೇಸಿ ಎಕ್ಸಾಮ್ನಲ್ಲಿ ಆನ್ಸರನ್ನು ಬರೀಬೇಕಾಗತ್ತೆ. ಇಲ್ಲಿ ಕ್ವಶನ್ ಅರ್ಥ ಆಗದೇ ಇದ್ದರೆ 2 ರಿಂದ 3 ಸಲ ಕ್ವಶನನ್ನು ನೀಟಾಗಿ ಓದಿ ಅರ್ಥ ಮಾಡ್ಕೊಂಡು ಕೇಸಿ ಎಕ್ಸಾಮ್ನಲ್ಲಿ ಬರೆಯಬೇಕಾಗುತ್ತೆ. ಉದ್ದನೆಯ ಆನ್ಸರ್ಗಳಿಗಿಂತ ಪರಿಣಾಮಕಾರಿ ಆನ್ಸರ್ ಬರೆಯೋದು ಇಲ್ಲಿ ವಿಜ್ಞಾನ ಪತ್ರಿಕೆಯಲ್ಲಿ ಮುಖ್ಯವಾಗುತ್ತೆ. ಆನ್ಸರ್ಗಳು ಯಾವಾಗಲೂ ಸ್ಪೆಸಿಫಿಕ್ ಆಗಿ ಇರಬೇಕಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಎಕ್ಸಾಮ್ ಬರೀತಿರುವ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.